ಇಲ್ಲಿ ಕೇಂದ್ರ ಸರ್ಕಾರದಿಂದ ಇವತ್ತು ಬಜೆಟ್ ಮಂಡನೆ ಆಗಿದೆ. ಈ ಒಂದು ವಿಷಯ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು. ಈ ಒಂದು ಬಜೆಟ್ನಲ್ಲಿ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಮನೆ ಇಲ್ಲದೆ ಇರೋರಿಗೆ ಮತ್ತು ಮೇಯ್ನ್ ಆಗಿ ಚಿನ್ನ ಬೆಳ್ಳಿ ಖರೀದಿಸಬೇಕು ಅಂತ ವೆಯ್ಟ್ ಮಾಡ್ತಾ ಇರೋರಿಗೆ ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಬಜೆಟ್ನಲ್ಲಿ ಏನೇನು ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದಾರೆ ಎಲ್ಲನೂ ಕೂಡ ಮೇಯ್ನ್ ಹೈಲೈಟ್ಸ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ವಿಡಿಯೋ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕು, ಏನು ಕೂಡ ಡೌಟ್ ಬರಬಾರ್ದು. ಅಂದರೆ ಗೊತ್ತಲ್ಲ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ವಿಡಿಯೋನ ಮಧ್ಯೆ ಓಡಿಸ್ತೇನೆ, ಕಂಪ್ಲೀಟಾಗಿ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ ವಿಡಿಯೋ ಕೆಳಗಡೆ, ಅದನ್ನ ಕ್ಲಿಕ್ ಮಾಡಿ ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಸರ್ಕಾರಿ ಯೋಜನೆಯ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇವತ್ತು ಬಜೆಟ್ ಮಂಡನೆ ಆಗಿದೆ ಕೇಂದ್ರ ಸರ್ಕಾರದಿಂದ. ಮೊದಲನೇದಾಗಿ ರೈತರಿಗೆ 1,50,000 ಕೋಟಿಯಷ್ಟು ಹಣನ ಮೀಸಲಿಟ್ಟಿದ್ದಾರೆ. ಅಂದರೆ ಕೃಷಿ ಸಂಬಂಧಪಟ್ಟ ಚಟುವಟಿಕೆಗೆ ಈ ಒಂದು ಹಣ ಮೀಸಲಿರುತ್ತೆ. ಅಲ್ಲಿ ನಿಮಗೆ ಈ ಒಂದು 1,50,000 ಒಳಗಡೆ ಇಲ್ಲಿ ಕೃಷಿ ಸಂಬಂಧಪಟ್ಟ ಅಭಿವೃದ್ಧಿ ಕಾರ್ಯಗಳಿಗೆ ಈ ಒಂದು ಹಣನ ಬಳಸ್ಕೋತಾರೆ. ಮತ್ತು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಮುದ್ರಾ ಲೋನ್ ಅಂತ ಕೇಂದ್ರ ಸರ್ಕಾರದಿಂದ ಅನೌನ್ಸ್ ಮಾಡಿದ್ರು. ಈ ಒಂದು ಯೋಜನೆಯಡಿ ಎಲ್ಲರಿಗೂ ಕೂಡ 10 ಲಕ್ಷದವರೆಗೂ ಕೂಡ ಲೋನ್ನ ಕೊಡ್ತಿದ್ರು. ಯಾರು ಬಿಸ್ನೆಸ್ ಮಾಡ್ತೀವಿ ಅಂತಿದ್ರು ಅವ್ರಿಗೆ. ಇವಾಗ ಆ ಒಂದು ಲೋನ್ ಏನು ಕೊಡ್ತಿರಲ್ಲ ಅದನ್ನ 20 ಲಕ್ಷದವರೆಗೂ ಕೂಡ ನೀವು ಪಡ್ಕೋಬೋದಾಗಿರುತ್ತೆ. ಈ ಒಂದು ಮುದ್ರಾ ಲೋನ್ ಸಹಾಯದಿಂದ ಈ ಒಂದು ಲಿಮಿಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ನೆಕ್ಸ್ಟು ಇಲ್ಲಿ ವಿದ್ಯಾರ್ಥಿಗಳು ಯಾರು ಇವಾಗ ಡಿಗ್ರಿ ಮಾಡಿರ್ತಾರೆ, ನೆಕ್ಸ್ಟ್ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅಂತ ಇರ್ತಾರೆ, PG ಡಿಗ್ರಿನ, ಅವ್ರಿಗೆ ಎಜುಕೇಷನ್ ಲೋನ್ ಕೊಡ್ತೀವಿ ಅಂತ ಸರ್ಕಾರದವರು ಅನೌನ್ಸ್ ಮಾಡಿದರೆ 10 ಲಕ್ಷದವರೆಗೂ ಕೂಡ ಈ ಒಂದು ಲಿಮಿಟ್ ಇರುತ್ತೆ. 10 ಲಕ್ಷದವರೆಗೂ ಕೂಡ ವಿದ್ಯಾರ್ಥಿಗಳು ಒಂದು ಲೋನ್ ಫೆಸಿಲಿಟಿನ ಬಳಸ್ಕೊಂಡು ಅವ್ರ ಹೈಯರ್ ಎಜುಕೇಷನ್ನ ಮಾಡ್ಬೋದಾಗಿರುತ್ತೆ ಅಂತ ಹೇಳಿದರೆ. ಮತ್ತು ನೆಕ್ಸ್ಟ್ ಏನಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಜನಕ್ಕೆ ಕೆಲಸ ಇಲ್ಲ, ಅದನ್ನ ತಲೆಯಲ್ಲಿ ಇಟ್ಕೊಂಡು ಇಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ಗಳನ್ನ ಮಾಡೋಕ್ಕೆ ಪರ್ಮಿಷನ್ನ ಕೊಡ್ತೀವಿ ಅಂತ ಹೇಳಿದರೆ ಇಂಟರ್ನ್ಶಿಪ್ ಸೌಲಭ್ಯನ ಒದಗಿಸ್ಕೊಡ್ತೀವಿ. ಆ ಒಂದು ಸಂದರ್ಭದಲ್ಲಿ ಅವರು 1 ವರ್ಷ ಆ ಒಂದು ಕಂಪ್ನಿಲಿ ಕೆಲಸ ಮಾಡ್ಬೋದು, ಮತ್ತು ಅಲ್ಲಿ ಕೆಲಸನ ಕೂಡ ಕಲ್ತ್ಕೋಬೋದು, ಅಲ್ಲಿ ಟ್ರೈನಿಂಗ್ನೂ ಕೂಡ ಕೊಡ್ತೀವಿ. ಜೊತೆಗೆ ಅವ್ರಿಗೆ ಮಂತ್ಲಿ 5,000 ರೂಪಾಯಿನೂ ಕೂಡ ಸಹಾಯಧನನೂ ಕೂಡ ಕೊಡ್ತೀವಿ ಅಂತಲೂ ಕೂಡ ಹೇಳಿದರೆ. ಮತ್ತು ಇಲ್ಲಿ ಪ್ರತಿ ಮನೆಗೂ ಕೂಡ ಫ್ರೀಯಾಗಿ 300 ಯೂನಿಟ್ ಅಷ್ಟು ಕರೆಂಟ್ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಇದನ್ನ ಕೇಳಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಈ ಒಂದು ಯೋಜನೆ ಹೆಸರು ಏನಂದರೆ PM ಸೂರ್ಯಘರ್ ಯೋಜನೆ ಅಂತ. ಅಂದರೆ ಈ ಒಂದು ಯೋಜನೆಯ ಲಾಭ ಪಡ್ಕೊಂಡು ನಿಮ್ಮ ಮನೆ ಮೇಲೆ ನೀವು ಸೋಲಾರ್ ಪ್ಯಾನೆಲ್ಗಳನ್ನ ಬಳಸ್ಕೊಂಡು ಕರೆಂಟ್ನ ಉತ್ಪತ್ತಿ ಮಾಡ್ಕೋಬೋದು. ಅಲ್ಲಿ ನೀವು ಸೋಲಾರ್ ಪ್ಯಾನೆಲ್ ಹಾಕಿಸ್ತಿರಲ್ಲ, ಆವಾಗ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸ್ಕೊಂಡ್ರೆ ಅಲ್ಲಿ ನಿಮಗೆ ಸಬ್ಸಿಡಿ ಕೊಡ್ತಾರೆ. ಅಂದರೆ ನೀವು ಎಷ್ಟು ಸೋಲಾರ್ ಪ್ಯಾನೆಲ್ ಹಾಕ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್, ಅದ್ರ ಮೇಲೆ ನಿಮಗೆ ಸಬ್ಸಿಡಿ ಕೊಡ್ತಾರೆ. PM ಸೂರ್ಯಘರ್ ಯೋಜನೆ ಅಡಿಯಲ್ಲಿ ಇಲ್ಲಿ ಎಲ್ಲರೂ ಕೂಡ ಸೂರ್ಯಶಕ್ತಿನ ಯೂಸ್ ಮಾಡಲಿ ಅಂದ್ಬಿಟ್ಟು ಈ ಒಂದು ಯೋಜನೆನ ತಂದಿದ್ದಾರೆ. ಈ ಒಂದು ಯೋಜನೆ ಕೂಡ ಜಾರಿ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಮೇಯ್ನ್ ಆಗಿ ಇಲ್ಲಿ 3 ಕೋಟಿ ಹೊಸ ಮನೆನ ಕಟ್ತೀವಿ ಅಂತ ಹೇಳಿದರೆ PM ಆವಾಸ್ ಯೋಜನೆ ಅಡಿ. ಈ ಒಂದು PM ಆವಾಸ್ ಯೋಜನೆ ಅಡಿಯಲ್ಲಿ ನೀವು ಅರ್ಜಿ ಸಲ್ಲಿಸ್ಕೊಂಡು ಆ ಒಂದು ಮನೆನ ಯಾರಿಗೆ ಮನೆ ಇರಲ್ಲ, ಯಾರು ಬಡವರು ಇರ್ತಾರೋ ಅವರು ನೀವು ಪಡ್ಕೋಬೋದಾಗಿರುತ್ತೆ. ಇದಕ್ಕೆ ನಿಮಗೆ ಸಾಕಷ್ಟು ಕಂಡೀಷನ್ಸ್ ಇರುತ್ತೆ ಮತ್ತು ಪ್ರೊಸೀಜರ್ ಕೂಡ ಇರುತ್ತೆ. ಅದನ್ನೆಲ್ಲ ಫಾಲೋ ಅಪ್ ಆಯಿತು, ನಿಮಗೆ ಕಂಡೀಷನ್ ಎಲ್ಲ ಫಾಲೋ ಅಪ್ ಆಯಿತು ಅಂದರೆ ಆವಾಗ ಮಾತ್ರ ನಿಮಗೆ ಈ ಒಂದು ಮನೆಗಳು ಸಿಗುತ್ತೆ PM ಆವಾಸ್ ಯೋಜನೆ ಅಡಿ. ಅದು ನಿಮಗೆಲ್ಲ ಅಪ್ಡೇಟ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಅದು ನಿಮಗೆ ಅಪ್ಲಿಕೇಶನ್ ಓಪನ್ ಆದಮೇಲೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಇಲ್ಲಿ ಮೇಯ್ನ್ ಆಗಿ ಇಲ್ಲಿ ಪ್ರತಿದಿನ ನೀವು ನೋಡ್ಬೋದು, ಇಲ್ಲಿ ಯಾವ ರೇಟು ಕೂಡ ಕಮ್ಮಿ ಆಗ್ತಾಯಿಲ್ಲ. ಎಕ್ಸ್ಪೆಷಲಿ ಈ ಚಿನ್ನ ಆಗಿರಲಿ, ಬೆಳ್ಳಿ ಆಗಿರಲಿ, ಪ್ರತಿದಿನವೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾನೆ ಇದೆ. ಆದರೆ ಇವಾಗ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಬೆಳ್ಳಿ ಮತ್ತು ಚಿನ್ನದ ಮೇಲೆ ಏನೊಂದು ಕಸ್ಟಮ್ ಟ್ಯಾಕ್ಸ್ ಅಂತ ಇತ್ತಲ್ಲ ಅದನ್ನ 6% ಕಮ್ಮಿ ಮಾಡ್ತೀವಿ ಅಂತ ಹೇಳಿದರೆ. ಈ ಒಂದು ಟ್ಯಾಕ್ಸ್ ಕಮ್ಮಿ ಮಾಡ್ತಾ ಇರೋದ್ರಿಂದ ಇವಾಗ ಚಿನ್ನ ಮತ್ತು ಬೆಳ್ಳಿ ಬೆಲೆನೂ ಕೂಡ ಇವಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ಕೇಂದ್ರ ಸರ್ಕಾರದವರು ಈ ಒಂದು ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ ಜನರಿಗೆ. 2 ಪಾಯಿಂಟ್ಸ್ ಬಂದ್ಬಿಟ್ಟು ನಿಮಗೆ ಉಪಯೋಗ ಆಗುವಂಥದ್ದು. ಇದು ಬಿಟ್ಟು ಕೂಡ ನಿಮಗೆ ಬೇರೆ ಯೋಜನೆಗಳ ಬಗ್ಗೆನೂ ಕೂಡ ಹೇಳಿದರೆ, ಬಿಹಾರದಲ್ಲಿ ಏರ್ಪೋರ್ಟ್ ಬರುತ್ತೆ, ಮತ್ತು ಮೆಡಿಕಲ್ ಕಾಲೇಜ್ ಬರುತ್ತೆ, ಮತ್ತು ಗ್ರಾಮೀಣ ಅಭಿವೃದ್ಧಿ, ಅದೇ ರೀತಿ ಸಾಕಷ್ಟು ಯೋಜನೆಗಳು ಹೇಳಿದ್ದಾರೆ. ಇದು ಸಾಕಷ್ಟು ಜನರಿಗೆ ಉಪಯೋಗ ಆಗುವಂಥ ಕಾಮನ್ ಪಾಯಿಂಟ್ಸ್ಗಳಿದು. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಮತ್ತು ಎಲ್ಲ ಗ್ರೂಪ್ಸಲ್ಲೂ ಕೂಡ ಶೇರ್ ಮಾಡಿ, ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.